tan inverse of 2 cos of 2 sin inverse 1 by 2. ಸೊ ಇದರ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊಲ್ಯೂಷನ್ tan inverse of 2 cos of 2 sin inverse 1 by 2. sin inverse 1 by 2 ಅಂದರೆ for what value of sin it will be equal to 1 by 2 ಅಂತ ಅರ್ಥ. ಸೊ ಸೈನ್ನ ಯಾವ ಆ್ಯಂಗಲ್ಗೆ ವ್ಯಾಲ್ಯೂ 1 by 2 ಬರುತ್ತೆ? ಯಾವ ಆ್ಯಂಗಲ್ಗೆ 1 by 2 ಬರ್ತಂದ್ರೆ sin 30 is 1 by 2. sin 30 ಅಂತಂದ್ರೆ pi by 3. sin 30 is sin 30 I think 1 by 3. Yes, sin 30 cos 61 by 2. 30 ಅಂತಂದ್ರೆ ಓಕೆ, ಇನ್ ಟರ್ಮ್ಸ್ ಆಫ್ ರೇಡಿಯನ್ ಬರೆದಾಗ ಇಟ್ ಈಸ್ pi by 6. sin 30 it is pi by 6. sin 30 is 1 by 2. ಸೊ sin inverse of 1 by 2ನ ನಾವೆಂತ ಬರಿಬೋದು ಅಂತಂದರೆ pi by 6 ಅಂತ ಬರೀತೀವಿ. 2 1s 2 3s. ಸೊ we get tan inverse of 2 cos of pi by 3 ಆಯಿತು. cos pi by 3 ಅಂದರೆ cos 60. ಆಗಲೇ ಹೇಳಿದ್ನಲ್ಲ ನಾನು sin 30 cos 60 it is 1 by 2. sin 30 it is cos 60 ಅಂತಂದರೆ 1 by 2. pi by 3 ಅಂದರೆ 60. ಸೊ 2 ಕ್ಯಾನ್ಸಲ್ ಆದರೆ 1 ಬಂತು. ಸೊ tan inverse of 1. tan inverse of 1 ಅಂತಂದರೆ ಎಷ್ಟು? ಟ್ಯಾನ್ನ ಯಾವ ಆ್ಯಂಗಲ್ಗೆ ವ್ಯಾಲ್ಯೂ 1 ಬರುತ್ತೆ ಅಂತ ಅರ್ಥ. ವಿ ನೋ ದಟ್ tan pi by 4, tan 45 degree is 1. Therefore, tan inverse of 1 is pi by 4. Next question is tan of 1 by 2 of sin inverse 2x divided by 1 plus x square plus cos inverse 1 minus y square divided by 1 plus y square ಅಂತ ಇದೆ. ಸೊ ಇಲ್ಲಿ ಒಂದು ವೇರಿಯಬಲ್ x ಇದೆ, ಇನ್ನೊಂದು ವೇರಿಯಬಲ್ y ಇದೆ. ಸೊ ನಾ ಏನು ಮಾಡ್ತೀನಿ ಅಂತಂದರೆ put x equal to suppose tan a and y equal to tan b. ಯಾಕೆ tan a ಮತ್ತು tan b ಅಂತಂದರೆ ಸಪೋಸ್ ಟ್ಯಾನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ 2 tan a divided by 1 plus tan square a. 2 tan a divided by 1 plus tan square a ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ sin 2a. ನೋಡಿ, ಹೊರಗಡೆ ಸೈನ್ ಇನ್ವರ್ಸ್ ಇರೋದ್ರಿಂದ ಇಲ್ಲಿ ಇನ್ ಟರ್ಮ್ಸ್ ಆಫ್ ಸೈನ್ ಬಂದರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಆಗುತ್ತೆ. ಸಿಮಿಲರ್ಲಿ ಇಲ್ಲಿ y ಪ್ಲೇಸಲ್ಲಿ ನಾವು ಟ್ಯಾನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಮೀನ್ಸ್ ಕಾಸ್ 2a. ಸೊ ಇವುಗಳನ್ನು ನಾವು ಫಸ್ಟ್ ಪ್ಯೂನಲ್ಲಿ ಡಿರೈವ್ ಮಾಡಿರ್ತೀವಿ. ಸೊ ಆ ರಿಸಲ್ಟ್ಗಳನ್ನು, ಫಾರ್ಮುಲಾಗಳನ್ನು ಇಲ್ಲಿ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಎ, ದಿಸ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್. ಸಪೋಸ್ ನಮಗೆಲ್ಲಾದರೂ ಬೇಕು ಅಂದರೆ ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಸಿಮಿಲರ್ಲಿ ಬಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ವೈ. ಸೊ ಎ ಅಂತಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್, ಬಿ ಅಂತಂದರೆ ಟ್ಯಾನ್ ಇನ್ವರ್ಸ್ ವೈ. ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವಿ ಗೆಟ್ ಟ್ಯಾನ್ ಆಫ್ ಟ್ಯಾನ್ 1 by 2 ಆಫ್ ಸೈನ್ ಇನ್ವರ್ಸ್ ಆಫ್ 2 ಎಕ್ಸ್ ಅಂದರೆ ಟ್ಯಾನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ಇದು ಒಂದು ಟರ್ಮ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ವೈ ಅಂದರೆ ಟ್ಯಾನ್ ಬಿ. ಸೊ ಟ್ಯಾನ್ ಸ್ಕ್ವೇರ್ ಬಿ, ಸ್ಕ್ವೇರ್ ಇದೆ ನೋಡಿ ಇಲ್ಲಿ, ಅದಕ್ಕೇನೆ ಟ್ಯಾನ್ ಸ್ಕ್ವೇರ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಬಿ. ಸೊ ಇದು ಸೆಕೆಂಡ್ ಟರ್ಮ್. ನೌ ಇಟ್ ಈಸ್ ಈಕ್ವಲ್ ಟು ಟ್ಯಾನ್ 1 by 2 ಆಫ್ ಸೈನ್ ಇನ್ವರ್ಸ್ ಆಫ್. ಸೊ ಈ ಹೋಲ್ ಟರ್ಮ್ನ ವ್ಯಾಲ್ಯೂ ಏನು? ಸೈನ್ 2a. ದೇರ್ಫೋರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೈನ್ 2a ಪ್ಲಸ್ ಕಾಸ್ ಇನ್ವರ್ಸ್ ಆಫ್. ಸೊ ಈ ಹೋಲ್ ಟರ್ಮನ್ನ ವ್ಯಾಲ್ಯೂ ಏನು ಅಂತಂದರೆ ಕಾಸ್ 2b. ಸೊ ಇದು ಕಾಸ್ 2 ಥೀಟಾನ ಫಾರ್ಮುಲಾ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅನ್ನೋದು ಕಾಸ್ 2 ಥೀಟಾ. ಥೀಟಾ ಮೀನ್ಸ್ ಇಲ್ಲಿ ಬಿ, ದೇರ್ಫೋರ್ ಕಾಸ್ 2b. ನೌ ಸೊ ಏನಾಯ್ತು ಇಲ್ಲಿಗೆ? ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಮೀನ್ಸ್ ಥೀಟಾ ಅಂದರೆ 2a. ಸೊ ಇಲ್ಲಿ 2a ಮಾತ್ರ ಉಳಿತು. ಸಿಮಿಲರ್ಲಿ ಕಾಸ್ ಇನ್ವರ್ಸ್ ಆಫ್ ಕಾಸ್ ಥೀಟಾ ಈಸ್
theta means 2b. ಈಗ e2 ಹೊರಗಡೆ ಕಾಮನ್ ತೆಗಿಯೋಣ. ಸೊ ವಿ ಗೆಟ್ tan 1/2 into 2 ಹೊರಗಡೆ ಬಂದ್ಬಿಡ್ತು. ಬ್ರಾಕೆಟ್ ಒಳಗಡೆ a plus b ಮಾತ್ರ ಉಳಿದಿದೆ. ಸೊ 2 ಕ್ಯಾನ್ಸಲ್ ಆದರೆ tan of a plus b. tan of a plus b ಅಂತಂದ್ರೆ ಫಾರ್ಮುಲಾ ಏನಿದೆ, tan a plus tan b divided by 1 minus tan a tan b ಅಂತ ಇದೆ. ಯಾವುದು tan of, ಇಲ್ಲಿ ನೋಡಿ ಏನಿದೆ ಇಲ್ಲಿ, tan of a plus b ಅಂತ ಉಳಿದಿದೆ. ಸೊ tan of a plus b ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ tan a plus tan b divided by 1 minus tan a tan b. What is tan a? tan a ಅಂತಂದ್ರೆ x, tan a ಅಂದ್ರೆ x plus tan b ಅಂತಂದ್ರೆ y divided by 1 minus tan a tan b ಅಂದ್ರೆ x into y. ಸೊ a ಮತ್ತು b ಗಳನ್ನ ಎಲ್ಲೂ ಯೂಸ್ ಮಾಡೋಂಥ ಸಿಚುವೇಶನ್ಸ್ ಬರಲಿಲ್ಲ, ಹಾಗಾಗಿ ನಾವು ಡೈರೆಕ್ಟ್ ಆಗಿ x plus y whole divided by 1 minus xy ಅಂತ ಬರೀಬಹುದು. ಓಕೆ, this is the solution. Next one, find the values of the each of the following expressions. ಸೊ ಇನ್ನು ಕೆಲವೊಂದಷ್ಟು ಎಕ್ಸ್ಪ್ರೆಷನ್ಸ್ ಇದೆ, ಅದು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇದೊಂದು ಎಕ್ಸ್ಪ್ರೆಷನ್ ತಗೊಂಡಿದ್ದೀನಿ. ಸೊ ಏನಿದೆ ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/3 ಅಂತ ಇದೆ ಸೊಲ್ಯೂಷನ್. ಸೊ ಇಲ್ಲಿ ಒಂದೇನಾಗುತ್ತೆ ಅಂತಂದ್ರೆ ಕನ್ಫ್ಯೂಷನ್ನು, ಸೈನ್ ಇನ್ವರ್ಸ್ ಆಫ್ ಸೈನ್ ಥೀಟಾ ಇಸ್ ಥೀಟಾ, ದೇರ್ ಫೋರ್ ಡೈರೆಕ್ಟ್ ಆಗಿ 2π/3 ಬರುತ್ತೆ ವ್ಯಾಲ್ಯೂ ಅಂತ ಅನ್ಕೊಳ್ತೀವಿ. ಬಟ್ ಇಟ್ ಈಸ್ ರಾಂಗ್. ಯಾಕೆ ಅಂತಂದ್ರೆ 2π/3 ಅಂತಂದ್ರೆ ವ್ಯಾಲ್ಯೂ ಎಷ್ಟು ನೋಡಿ, 2 into π/3 ಅಂತಂದ್ರೆ ಇಟ್ ಈಸ್ 60 ಡಿಗ್ರಿ. 60 ಡಿಗ್ರಿ ಅಂತಂದ್ರೆ 60 ಡಿಗ್ರಿ ಇಂಟು 2 ಅಂದ್ರೆ 120 ಡಿಗ್ರಿ ಆಯ್ತು ಅಲ್ಲಿಗೆ. ಆದ್ರೆ ಸೈನ್ ಇನ್ವರ್ಸ್ ನ ರೇಂಜ್ ಇರೋದು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ -π/2 to π/2 ಮಾತ್ರ ಇರೋದು, -π/2 to π/2. ಸೊ ಇಷ್ಟು ಒಳಗಡೆ ಇರಬೇಕು, ಅಂದ್ರೆ -90 ಡಿಗ್ರಿ ಇಂದ +90 ಡಿಗ್ರಿ ಅಂತ ಅನ್ಕೊಳ್ರಿ. ಇಲ್ಲಿದೆ ನೋಡಿ, ಇಲ್ಲೇನಿದೆ, ಇಲ್ಲಿ 120 ಡಿಗ್ರಿ, ಇಟ್ ಈಸ್ ನಾಟ್ ಇನ್ ದಿಸ್ ರೇಂಜ್. ಹಾಗಾಗಿ ನಾವೇನ್ ಮಾಡೋಕ್ಕಾಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ 2π/3 ನ ಬರೆಯಕ್ಕಾಗಲ್ಲ. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ 2π/3 ನ ಡೈರೆಕ್ಟ್ 2π/3 ಅಂತ ಬರೆಯಕ್ಕಾಗಲ್ಲ. ನಾವು ಈ ರೇಂಜ್ ಒಳಗಡೆ ತರಬೇಕು, -90 ಡಿಗ್ರಿ ಟು 90 ಡಿಗ್ರಿ ರೇಂಜ್ ಒಳಗಡೆ ತರಬೇಕು, ಅಂದಾಗ ಮಾತ್ರ ಇದು ವರ್ಕ್ ಆಗ್ತದೆ. ಸೊ ಏನ್ ಮಾಡ್ಬೇಕು ಅದಕ್ಕೆ ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ ಸೈನ್ 2π/3 ನ ನಾವು ಈ 2π ನ 3π minus π ಅಂತ ಸಪ್ರೇಟ್ ಮಾಡ್ಕೊಂಡು ಡಿವೈಡ್ ಬೈ 3 ಬರೀತೀವಿ. ಇಟ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್, ನೋಡಿ 3 ನ ಸಪ್ರೇಟ್ ಮಾಡ್ಕೊಳ್ಳಿ, 3π/3 ಮೈನಸ್ π/3. ಬೈ ಪ್ರಾಕ್ಟೀಸು ಇವೆಲ್ಲ ಗೊತ್ತಾಗ್ಬಿಡ್ತದೆ ನಿಮಗೆ. 3 ಕ್ಯಾನ್ಸಲ್ ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ π minus π/3. ಸೊ ನಾನು ಫಸ್ಟ್ PU ವಿಡಿಯೋನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಸೈನ್ ಇನ್ವರ್ಸ್ ಆಫ್ ನೋಡಿ, ಇಲ್ಲಿ π ಮೈನಸ್ ಥೀಟಾ ಇದೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಏನಿದೆ ಅಂತಂದ್ರೆ π ಇದೆ. π ಇದೆ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಸ್ ಇಟ್ ಈಸ್ ಇರುತ್ತೆ. ಸೊ ಸೈನ್ ರಿಮೈನ್ಸ್ ಆಸ್ ಇಟ್ ಈಸ್ ಸೈನ್. ಈಗ ನೋಡಿ π ಮೈನಸ್ ಇದನ್ನ π/3 ಥೀಟಾ ಅಂತ ಅನ್ಕೊಂಡ್ರೆ π ಮೈನಸ್ ಥೀಟಾ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಬರ್ತದೆ. ದೇರ್ಫೋರ್ ಸೈನ್ ಆಫ್ π minus theta is equal to sin theta. In place of theta we have π/3. ಹಾಗಾದ್ರೆ ಇಲ್ಲೇನು ಬರಬೇಕು, π/3 ಬರಬೇಕು. ದೇರ್ಫೋರ್ ಸೈನ್ ಆಫ್ π minus π/3 ನ ನಾವು sin π/3 ಅಂತ ಬರೀಬಹುದು. ಈಗ ನೋಡಿ ದಿಸ್ π/3 ಈಸ್ ಇನ್ ದಿಸ್ ಇಂಟರ್ವಲ್, -π/2 to π/2 ಒಳಗಡೆ ಬಂತು. ದೇರ್ಫೋರ್ ವಿ ಕ್ಯಾನ್ ರೈಟ್ ಸೈನ್ ಇನ್ವರ್ಸ್ ಆಫ್ ಸೈನ್ π/3 ಆಸ್ π/3. ಈಗ ಬರೀಬಹುದು, 2π/3 ಅಂತ ಬರೆಯಕ್ಕಾಗಲ್ಲ, ಬಟ್ ಈಗ ನಾವು ಇದನ್ನ ಬರೀಬಹುದು. ದೇರ್ಫೋರ್ ದ ವ್ಯಾಲ್ಯೂ ಈಸ್ π/3.